ತಿಪಟೂರಿನಲ್ಲಿ ಕವಿ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ. ತಿಪಟೂರಿನಲ್ಲಿ ಇಂದು ಕಲ್ಪತರು ತಾಂತ್ರಿಕ ಮಹಾವಿದ್ಯಾಲಯದ ಆಡಿಟೋರಿಯಂನಲ್ಲಿ ನಡೆದ ಕಲಾಕೃತಿ ತಂಡದ 27ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಆದಿತ್ಯವಾಣಿ ಪತ್ರಿಕೆ 25 ವರ್ಷದ ವಾರ್ಷಿಕೋತ್ಸವ ಹಾಗೂ ತಿಪಟೂರಿನಲ್ಲಿ ಪ್ರತಿನಿತ್ಯ ನಡೆಯುವ ನಿತ್ಯ ದಾಸೋಹದ 1ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಕವಿಗಳು ಉತ್ತಮ ವಾಗ್ಮಿಗಳು ಆದ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಕಲಾಕೃತಿ ತಂಡ ತಿಪಟೂರು ಆದಿತ್ಯವಾಣಿ ಪತ್ರಿಕೆ ಹಾಗೂ ಕಲ್ಪತರು ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಗೌರವ ಸಮರ್ಪಣೆ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ, ಡಾಕ್ಟರ್ ಶ್ರೀಧರ್, ಯಮುನಾ ಧರಣೇಶ್, ನಟರಾಜ್ ಬಾಗೇಪಲ್ಲಿ, ಸಂಗಮೇಶ್, ಶಿವಪ್ರಸಾದ್ ನಮ್ರತಾ, ಆಯಿಲ್ ಮಿಲ್, ಯುಮಾಶಂಕರ್, ಡಿವಿ ಎಸ್ ಗುಪ್ತಾ, ನಾಗರಾಜಯ್ಯ, ಟಿವಿ ಜಗದೀಶ್ ಹಾಗೂ ಕಲಾಕೃತಿ ತಂಡ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಜರಿದ್ದರು. ನಾವು ಜ್ಞಾಪಿಸಿಕೊಳ್ಳಬೇಕಾಗಿರತಕ್ಕಂಥ ಹೆಸರು ಸಾವಿತ್ರಿಬಾಯಿ ಫುಲೆಯವರ ಹೆಸರು. ಸಾವಿತ್ರಿಬಾಯಿ ಫುಲೆಯವರು ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲ ಶಾಲೆಯನ್ನು ತೆರೀತಾರೆ. ಆದ್ರೆ ಅವ್ರು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಸಗಣಿ ಎಸಿತಾರೆ, ಅವರ ಮೇಲೆ ತೊಂದರೆ ಕೊಡ್ತಾರೆ, ನೀವು ಸಂಪ್ರದಾಯವನ್ನು ಮೀರ್ತಿದ್ದೀರಿ ಅಂತ. ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಮಕ್ಕಳಿಗೆ ಅವರು ಪಾಠ ಹೇಳ್ಕೊಡ್ತಾರೆ. ಮೊದಲ ಶಿಕ್ಷಕಿ ಅನ್ನುವಂಥ ಒಂದು ಪ್ರಸಿದ್ಧಿ ಇವತ್ತು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಆ ಕೀರ್ತಿಯನ್ನ. ಅವತ್ತು ಬಹಳ ತೊಂದರೆ ಅನುಭವಿಸಿದ್ರು. ಆದ್ರೆ ಅವರ ಜೊತೆ ಎಗಲಡಿಯಾಗಿ ನಿಂತವ್ರು ಯಾರು ಅಂದ್ರೆ ಫಾತಿಮಾ ಶೇಖ್ ಅಂತ ಒಬ್ಬ ಹೆಣ್ಣು ಮಗಳು. ಅಂದ್ರೆ ಫಾತಿಮಾ ಶೇಖ್ ಮನೆ ಮನೆಗೆ ಹೋಗಿ ಅವರೆಲ್ಲರಿಗೂ ಮನಃಪರಿವರ್ತನೆ ಮಾಡಿ ನಿಮ್ಮ ನಮ್ಮ ನಿಖಿಲ್ ರಾಜಣ್ಣ ಆಕ್ಟಿವ್ ಸರ್ ನಮ್ಮ ಇದರಲ್ಲಿ ತಾಲೂಕಲ್ಲಿ ನಮ್ಮನ್ನು ಬಹಳ ಫೇಮಸ್ ಇದ್ರು ಸರ್.